ಕಾಕ ಹೇಳ್ರಿ ಏನ್ ಸಮಸ್ಯೆ ಆಗೈತ್ರಿಲ್ರಿ? ದಮ್ ಕಲ್ಲು ಹೋಗದತ್ತಮ್ಮ. ಅವು ಹೆಂಗಸರ ಅದು ಎಡಿ ಬೀಳೈತೆ. ಅವು ರೋಡ್ ಸರಿಯಾಗಿಲ್ಲ, ಸೈಕಲ್ಗಳು ಹೋಗಂಗಿಲ್ಲ, ಮನುಷ್ಯರು ಎಡಿ ಬೀಳೈತಾರು. ಮತ್ತು ಸರಿ ಮಾಲು ಸರಿಯಾಗಿ ಒಗದಿಲ್ಲ ಅಲ್ಲಿ. ಮತ್ತು ಮುರುಮ್ ಹೋಗಿತ್ತು, ರೋಡ್ ಹಾಸ್ತೀವಿ ಅಂದ್ರು ಅದನ್ನು ಹಸಿಲ್ಲ. ಮತ್ತು ನಮ್ಮ ಹೆಂಗಸರ ಎಡಿ ಬಿದ್ದ ಹೊಲಕ್ಕೆ ಹೋಗಾಗ ಈಗ ದವಾಖಾನಿಗೆ ಹೋಗಿ ತೊಗೊಂಡು ಬಂದು ನಿಂತ ನೋಡಿ ನಿಮ್ಮ ಮುಂದೆ. ಎಷ್ಟ್ ದಿನ ಆತ್ರಿ ರೋಡ ಮಾಡ್ರಿ? ರೋಡ ಮಾಡಿ ಒಂದು 30 ದಿನ ಆತನ. 30 ದಿವಸ ಆಗೈತಿ. ಎಷ್ಟ್ ಕಿಲೋಮೀಟರ್ ಆಗೈತಿ ರೋಡ ಹಿಂಗ ಆಗೈತ್ರಿ? ಈಗ 3 ಕಿಲೋಮೀಟರ್ ತಕ 2 ಕಿಲೋಮೀಟರ್ 2 ಕಿಲೋಮೀಟರ್ 1 ಕಿಲೋಮೀಟರ್ ನಮ್ಮ ಹೊಲದಾಗ ಐತ್ರಿ ರಸ್ತಾರಿ ಕೆನಾಲ್ ಮ್ಯಾಲ. ಇದ 1 ಕಿಲೋಮೀಟರ್ ಈ ಕಡೆ ಐತ್ರಿ. ರಸ್ತೆ ಸರಿಯಾಗಿ ಮಾಡಿಲ್ರಿ? ಹಾ ರೀ. ದಮ್ ಕಲ್ ಬಿದ್ದತ್ತಮ್ಮ, ಹೋಲಾಕ್ ಬರೋದಿಲ್ಲ. ನಿಮ್ಮ ಹೆಸರು ಕಾಕ್ರಿ? ಪರಮೇಶ್ವರ್ ಕೊಳಲಿ, ದೇವರಡ್ಯಾರಟ್ಟಿ. ಸರ್ ಹೇಳ್ರಿ ಏನ್ ಸಮಸ್ಯೆ ಆಗೈತ್ರಿಲ್ರಿ? ಅಥಣಿ ತಾಲೂಕಾ ದೇವರಡ್ಯಾರಟ್ಟಿ ಗ್ರಾಮದಲ್ಲಿ ಮುರುಗುಂಡಿ ರಸ್ತೆಯಿಂದ ಸಿದ್ದು ಕನಕರೆಡ್ಡಿ ತೋಟದವರೆಗೆ ನಮ್ಮ ಶಾಸಕರಾದ ಲಕ್ಷ್ಮಣ್ ಸವದಿ ಅವರು ಹಾದಿಯನ್ನು ಮಂಜೂರು ಮಾಡಿದರು. ಆದ್ರೆ ಹಾದಿ ಹಿಡಿದವರು ಇಲ್ಲಿ ಸ್ವಲ್ಪ ನಡಬಾರ್ಕ ಕಂಟಿ ಅದು ಇದ್ದು ಹಾದಿ ತೆಗೆದ ಸಮಸ್ಯೆ ಆಗಿತ್ತು. ಅದನ್ನು ಎಲ್ಲ ಈ ದೇವರಡ್ಯಾರಟ್ಟಿ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರಿಗೆ ಹೇಳಿಕೆಸಿಂದ ಅದನ್ನ ತೆಗಿಲಕ್ಕೆ ಹಚ್ಚಿರ್ರಿ. ಅದನ್ನ ತೆಗಿಲಕ್ಕೆ ಹಚ್ಚಿದ ಬಳಿಕ ಅದ್ರದ ದುಡ್ಡು ಕೊಡಂಗಿಲ್ಲ ಅಂತೇಳಿ ಏನಾಗತ್ತಾರ್ರಿ. ಮತ್ತು ಗರ್ಸು ಸರಿಯಾಗಿ ಉಗ್ದಿಲ್ರಿ. ಇಲ್ಲಿ ತೋಟಪಟ್ಟಿ ಹೋಗೋ ಮಂದಿಗೆ ಜರ ಸಮಸ್ಯೆ ಆಗ್ಲತ್ತೈತ್ರಿ. ಮತ್ತು ಅಲ್ಲಿ ಹಳ್ಳ ಒಂದು ಐತ್ರಿ, ಪೈಪ್ ಹಾಕಬಾರ್ರಿ ಅದಕ್ಕೆ. ಮತ್ತು ಹಾದಿನೂ ಇನ್ನೂ ಅರ್ಧ ಉಗುದಿಲ್ರಿ. ಅರ್ಧ ಹಾದಿ ನಾವು ಪಂಚಾಯತಿದಿಂದ ಉಗಿಸಿದ್ವು. ಆದ್ರೆ ಅದ ಹಾದಿ ಮ್ಯಾಗ ಇವ್ರ ತಿಳುವಂಗೆ ಉಗಿದ ಕೇಸಿಂದ ಮತ್ತು ಎಲ್ಲ ನಾವು ಉಗಿದ್ವಿ ಅಂತೇಳಿ ಅವ್ರು ಅಪ್ರೂಫ್ ಮಾಡ್ಯಾರ್ರಿ. ಆದ್ರೆ ಹಾದಿ ಸರಿ ಆಗಿಲ್ರಿ. ಎಲ್ಲ ಇದಕ್ಕೆ ನೋಡಲ್ ಅಧಿಕಾರಿಗಳು ಬಂದ ಕೇಸಿಂದ ಪರಿಶೀಲನೆ ಮಾಡಬೇಕು. ಅಲ್ಲಿಸ್ ತಕ್ಕ ಅವ್ರ ಬಿಲ್ಗಳನ್ನು ಕೊಡಬಾರ್ದು ಅಂತೇಳಿ ನಮ್ಮಲ್ಲಿ ಕಳ್ಕಳಿ ವಿನಂತಿ. ಎಷ್ಟು ಲಕ್ಷದ ಅಮೌಂಟ್ ಐತ್ರಿ? ಈ ರೋಡಿಗೆ ಸುಮಾರು 30 ಲಕ್ಷ ರೂಪಾಯಿ ಮಂಜೂರಾಗಿದ್ದು ಇವರು 5 ಲಕ್ಷದ ಕೆಲಸ ಮಾಡಿಲ್ಲ. ಮತ್ತು ಈ ಥರ ಮಾಡಿ ಕಿಶನ್ ಹೋಗ್ಯಾರು. ಇಲ್ಲಿ ಹೆಣ್ಮಕ್ಳ ತೋಟಪಟ್ಟಿ ಹೋಗ್ಬೇಕಾದ್ರೆ ಬಿದ್ದು ಮೂತಿ ಹೊಡ್ಕೊಳತ್ತಾರ, ಅಂಥ ಪರಿಸ್ಥಿತಿ ಉದ್ಭವ ಆಗೈತಿ. ಅದ್ರ ಸಂಬಂಧ ಅದನ್ನು ಬಂದ ಎಲ್ಲ ಅಧಿಕಾರಿಗಳು ಅದನ್ನು ಎನ್ಕ್ವೈರಿ ಮಾಡಬೇಕು. ನಿಮ್ಮ ಹೆಸರು? ನಮ್ಮ ಹೆಸರು ರಮೇಶ್ ತುಕಾರಾಮ್ ಬೆಳ್ಳಂಕಿ, ಯಾವ್ರವ್ರು? ದೇವರಡ್ಯಾರಟ್ಟಿ.